ಕೆಳದಿ ಶಿವಪ್ಪ ನಾಯಕ ಕೃಷಿ ವಿವಿ ವಿರುದ್ಧ ಆರೋಪ ಕೇಳಿಬಂದಿದೆ. ಕೃಷಿ ವಿಶ್ವವಿದ್ಯಾಲಯ ಸಿಬ್ಬಂದಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಇದು. ಕೃಷಿ ಅಧಿಕಾರಿ ಹುದ್ದೆಗೆ ನೈಜ ಕೃಷಿ ಪದವೀಧರರ ಕಡೆಗಣನೆಯನ್ನ ಮಾಡಲಾಗಿದೆ. ಸ್ಥಳೀಯ ವಿದ್ಯಾವಂತರಿಗೆ ಉದ್ಯೋಗವನ್ನ ನೀಡದೇ ಇರುವಂತಹ ಆರೋಪವನ್ನ ಸದ್ಯ ಈಗ ವಿವಿ ಎದುರಿಸ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಆನಂದಪುರದಲ್ಲಿರುವಂತಹ ಕೃಷಿ ವಿಶ್ವವಿದ್ಯಾಲಯ ಇದು. ಸರ್ಕಾರದ ವಿರುದ್ಧ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ವಿಶ್ವವಿದ್ಯಾಲಯ ಭ್ರಷ್ಟಾಚಾರವನ್ನು ನಡೆಸ್ತಾ ಇದೆ ಅಂತ ಹೇಳಿ ಈ ರೀತಿಯ ಭ್ರಷ್ಟಾಚಾರದ ವಿರುದ್ಧ ರೈತ ಸಂಘ ಕೂಡ ಇದೀಗ ಧ್ವನಿಯನ್ನ ಎತ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಆನಂದಪುರದ ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಶ್ವವಿದ್ಯಾಲಯ ಸಾಕಷ್ಟು ಹೆಸರನ್ನ ಪಡೆದುಕೊಂಡಿರುವಂತಹ ವಿವಿ ಇದು. ಸಿಬ್ಬಂದಿ ನೇಮಕಾತಿಯಲ್ಲಿನೇ ಅಕ್ರಮ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಇದೀಗ ಕೇಳಿಬರ್ತಾ ಇದೆ. ಮೊದಲನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ವಿವಿಯ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ನೈಜ ಕೃಷಿ ಪದವೀಧರರನ್ನ ಕಡೆಗಣಿಸಲಾಗಿದೆ ಅಂತ ಹೇಳಿಯೂ ಕೂಡ ಪ್ರತಿಭಟನಾಕಾರರು ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯ ವಿದ್ಯಾವಂತರಿಗೆ ಉದ್ಯೋಗದ ಅವಕಾಶವನ್ನ ನೀಡದೆ ಹೊರಗಿನವರಿಗೆ ಅವಕಾಶ ನೀಡಲಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ರೈತ ಸಂಘಟನೆ ಮಾಡಿದೆ. ರೈತರ ಮಕ್ಕಳಂದ್ರೆ ನಮಗೊಂದು ಹುದ್ದೆ ಅನ್ನೋದು ಬೇಕೇ ಬೇಕಾಗುತ್ತೆ. ಯಾಕಂದರೆ ನಾವು 4 ವರ್ಷದ ಕೋರ್ಸನ್ನು ಕಟ್ಟುನಿಟ್ಟಿನಿಂದ ಪಾಲಿಸಿ ಅದರಲ್ಲಿ ಪ್ರಾಯೋಗಿಕ ಪರೀಕ್ಷೆಗಳು ಮತ್ತು ಥಿಯರಿ ಪರೀಕ್ಷೆಗಳನ್ನೆಲ್ಲ ಮುಗಿಸ್ಬಿಟ್ಟು ಅದ್ರ ಬಗ್ಗೆ ನಾಲೆಡ್ಜನ್ನು ತೊಗೊಂಡು ಬಂದಿರ್ತೀವಿ. ಆದರೆ ಈ DISC ಪ್ರೋಗ್ರಾಮ್ ಬಂದುಬಿಟ್ಟು SLCಯನ್ನು ಫೇಲ್ ಆದವರು ಕೂಡ ಅದನ್ನು ಕೋರ್ಸ್ ಪಾಸ್ ಮಾಡಿಬಿಟ್ಟು ಅದರಿಂದ ನಾಲೆಡ್ಜನ್ನು ಎಷ್ಟು ತೊಗೊತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದರಿಂದ ರೈತರಿಗೆ ಇದನ್ನ ಸಜೆಷನ್ಸನ್ನು ನೀಡ್ತಾರೆ ಅವರು. ಅದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಜೊತೆಗೆ ಇವತ್ತು ನಾವು ಈ ಪ್ರತಿಭಟನೆ ಏನು ಮಾಡ್ತಿದ್ದೀವಿ ಅಂತಂದರೆ ಎಕ್ಸಾಮ್ ಮತ್ತು ಎಕ್ಸಾಮ್ ಈ ವರ್ಷ ಕರೀತಿದ್ದಾರೆ. ಆದರೆ ಈ ಎಕ್ಸಾಮಿಗೆ ಕೇವಲ ಕೃಷಿ ವಿದ್ಯಾರ್ಥಿಗಳು ಅಷ್ಟೇ ಇರಬೇಕು. ಆದರೆ ಬೇರೆ ರೈಟೆಕ್ ವಿದ್ಯಾರ್ಥಿಗಳು ಇದ್ದು ಈ ಎಕ್ಸಾಮ್ ಬರೆಯೋಕ್ಕೆ ಅಲೋ ಮಾಡಿದ್ರೆ C&R ರೂಲ್ಸ್ ಪ್ರಕಾರ ಕೇವಲ ಕೃಷಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಈ ಎಕ್ಸಾಮ್ ಬರೆಯೋಕ್ಕೆ ಅಲವಿದೆ. ಆದರೆ ಸರ್ಕಾರ ತಾನೇ ಈ C&R ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ಅವರಿಗೂ ಈ ಪರೀಕ್ಷೆ ಬರೋಕ್ಕೆ ನನಗೆ ಈ ವಿಚಾರವನ್ನು ತಿಳಿಸಿದಾಗ ಎಲ್ಲೋ ಒಂದು ಕಡೆಗೆ ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಇಲ್ಲಿವರೆಗೂ ಕೂಡ ನನಗೂ ಕೂಡ ನೋವಾಯಿತು. ನಾವುಗಳು ಕೂಡ ಅನೇಕ ವಿಚಾರದಲ್ಲಿ ಕಲ್ತಂಥ ಸಂದರ್ಭದಲ್ಲಿ ಅನೇಕ ಸರ್ಕಾರದ ನೀತಿ ನಿಯಮಗಳಿಗೆ ಒಳಗಾಗಿ ಮೋಸಕ್ಕೆ ಒಳಗಾಗಿದ್ದೇವೆ. ಹಾಗೆ ಭಾಳಷ್ಟು ಆಶಾಭಾವನೆ ಇಟ್ಕೊಂಡು ಕೆಲವು ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳು. ಆ ಸಂದರ್ಭದಲ್ಲಿ ಸರ್ಕಾರದ ಎಡವಟ್ಟಿನ ತೀರ್ಮಾನಗಳಿಂದ ಯಾವ್ಯಾವುದು ಆಮಿಷಗಳಿಗೆ ಒಳಗಾಗಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಿಂದ ನೈಜ ವಿದ್ಯಾರ್ಥಿಗಳಿಗೆ ಭಾಳ ದೊಡ್ಡ ಮೋಸ ಆಗ್ತದೆ. ಅದು ಇಲ್ಲೂ ಕೂಡ ಆಗ್ತಕ್ಕಂಥದ್ದು ಖಂಡಿತವಾಗಿ ಭಾಳ ಬೇಗ ಗ್ರಹಿಸಿದ್ದಾರೆ ವಿದ್ಯಾರ್ಥಿಗಳು. ನಾನು ಇಲ್ಲಿಯವರೆಗೆ ಇವರು ಯಾರ ಪರಿಚಯ ಇಲ್ಲ ಮತ್ತು ಇವ್ರ ವಿಚಾರ ಗೊತ್ತಿರಲಿಲ್ಲ. ನೇಮಕಾತಿಯಲ್ಲಿನ ನಿಯಮಬಾಹಿರ ಆಡಳಿತವನ್ನು ರದ್ದುಗೊಳಿಸುವುದು, ಕೃಷಿ ಶಿಕ್ಷೆಗೆ ಕರ್ನಾಟಕ ಸರ್ಕಾರವು C&R ರೂಲ್ಸ್ನ ವಿರುದ್ಧವಾಗಿ ಹೊರಡಿಸ್ತಕ್ಕಂಥ ಅಧಿಸೂಚನೆ ಅಂದರೆ ರೈಟೆಕ್